ಜೀವನದಾಗ ನಂಗೆ ಆಗಿಬಿಟ್ಟೈತಿ ನಮಗೆ. ಏರ್ಲಿ ಇರಲಿ, ಭಾಳ ಸಂತೋಷ ಅದ ಎಲ್ಲ ನನ್ನ ತಾಯಿ ತಂದೆ ಬಳಗಕ್ಕೂ. ಇದು 2ನೇ ಸಂದದ ನಮಸ್ಕಾರ. ಅದ ಬಹುತೇಕ ಇಲ್ಲಿ ನಂದೊಂದು ಅಭಿಪ್ರಾಯ ಹಿಂಗದ, ಏನಾದ್ರಿಪ್ಪ? ನನಗ 100 ಮಂದಿ ಕೂಗು ಹೊಡೆದು ಗಲಾಟೆ ಎಬ್ಸೋದು ನನಗೆ ಅವಶ್ಯಕತೆ ಇಲ್ಲ. ಅದ ಬಹುತೇಕ ಹಿರಿಯರು ಒಂದು 3 ಮಂದಿ ಅದನ್ನ ತಿಳಿದವರು ಕೇಳಿ ಮುಂಜಾನೆ ಚಂದ ಹಾಡದೆ ಮಗನೇ ತಿಳಿ ಡುಬ್ಬದ ಮೇಲೆ ಚಪ್ಪರಿಸಿದ್ರ ಅಂದ್ರೆ ನಾ ಹಾಡಿದಕ್ಕೆ ಸ್ವಾರ್ಥಕ, ಇಲ್ಲಿಗೆ ಬಂದಿದ್ದಕ್ಕೆ ಸ್ವಾರ್ಥಕ. ಹೌದ ಅದನ್ನ ಬಿಟ್ಟು ಕೆಲವೊಬ್ಬರು 4 ಜನಪದ ಕಲ್ಲವ ಕಳ ಮಲ್ಲವ ಹಿಂಗೆಲ್ಲ ಹೌದ ಹೌದು ಇಂಥವು ಹಾಡಿದ ಕೂಡಲೇ ಇವಾಗೇನು ಉಡಾಳ ಹುಡುಗರು ಹೊಯ್ ಅಂದ ಬಿಡ್ತಾವ. ನಾವು ಭಾರಿ ಹಾಡ್ದೇವ ಅಲ್ಲಿ ಪಟ್ಟಿ ಅಂಗಡಿ ಎಲ್ಲಿ ಪಟ್ಟಿ ಅಂಗಡಿ ಪಾರುದಾಗ. ಹೌದ ಮತ್ತ ಮೊದಲೇ ಅವ್ರು ದಾರು ಹೊಡೆದಿರ್ತಾರ, ಈ ಪಾರು ಅಂದ ಕೂಡಲೇ ಅವ್ರಿಗೆ ಬೀರ್ ಹಾಕದಂಗ ಆಗಿಬಿಡ್ತೈತಿ. ಹಂಗ ಇರುವುದಿಲ್ಲ. ಇದು ಸತ್ಸಂಗದ ಸೇವಾ. ಭಾಳ ಮಂದಿಗೆ ಇದನ್ನ ಬಹುತೇಕ ಅರ್ಥ ಗೊತ್ತಿಲ್ಲ, ಭಾಳ ಮಂದಿ ಇದ್ರಾಗ ತಿಳ್ಕೊಂಡಿಲ್ಲ. ಯಾಕಂದ್ರೆ ಬಹುತೇಕ ಎಷ್ಟೋ ಮಂದಿ ಇದಕ್ಕೆ ನಿಂದ ಮಾತಾಡಿ, ಈಗಲ್ಲ ಅವಾಗ ಮಾಳಪ್ಪ ಬೀರಪ್ಪ ನಿಮ್ಮಪ್ಪ ಅಮೋಕ್ಷದನ ಮ್ಯಾಳದವರು, ನಿಮ್ಮ ಬೀರಪ್ಪ ಹಂಗ ನಿಮ್ಮ ಮಾಳಪ್ಪ ಹಿಂಗ ಅಂತೇಳಿ ಇವ್ರು ಅವ್ರಿಗೆ ಬೈದು, ಆ ಕಡೆ ಪಾರ್ಟಿಯವ್ರು ಈ ಕಡೆ ಅವ್ರಿಗೆ ಬೈದು ಪಾಪಕ್ಕೆ ಗುರಿಯಾಗಿ ಈಗ ತಿಲ್ಲಕ್ಕೆ ರೊಟ್ಟಿ ಸಿಗಲಾರ್ದಂಗೆ ಆಗಿ ಕೂತಾವ. ಹೌದ ಖರೆ ಆದರೂ ಅದು ಕೆಲವೊಬ್ಬರಿಗೆ ಅಷ್ಟೇ ಅನುಭವಕ್ಕೆ ಬಂದದ, ಅವ್ರು ಅಷ್ಟೇ ತಿಳ್ಕೊಂಡು ಈಗ ಚಂದ ಅದಾರ. ಮತ್ತು ಅದು ಏಟಿಯಲ್ಲಿ ಪೆಟ್ಟು ಬಿದ್ದಾಗಿ ಅದನ್ನು ಗುರುತಾಗೋದಿಲ್ಲ, ಪೆಟ್ಟು ಬೀಳತನ ಅಷ್ಟು ಗುರುತಾಗೋದಿಲ್ಲ. ಯಾಕ್ರಿಪ್ಪ? ಈ ಭಂಡಾರ ಎಂತಿಂಥ ಸಮಯದೊಳಗೆ ಯಾರ್ಯಾರು ಬಂಧನ ಬಿಡಿಸ್ಯಾದ, ಯಾರ್ಯಾರು ಈ ಮಕ್ಕಳು ಕೊಟ್ಟದ, ಯಾರ ಏನು ಇಚ್ಛಾ ಮಾಡಿ ಆ ಭಂಡಾರ ಹಚ್ಕೋತಾರ ಅದನ್ನು ಮನವರಿಕೆಯಿಂದ, ಅದನ್ನು ಅವ್ರ ಮನೋಭಾವನೆಯಿಂದ ಏನು ಹಚ್ಕೋತಾರಲ್ಲ ಅವ್ರ ಜನ್ಮ ಪವಿತ್ರ ಮಾಡ್ಯಾದ ಇದು ಭಂಡಾರ. ಆದ್ರೆ ಕೆಲವೊಬ್ಬರು ತಿಳ್ಕೊಂಡಾರ, ಕೆಲವೊಬ್ಬರು ತಿಳ್ಕೊಂಡಿಲ್ಲ. ಆದ್ರೆ ನನಗೆ ಇಟ್ಟು ಸಂತೋಷ ಅನ್ನಿಸ್ತದ. ಇದು ಭಂಡಾರ ಜಾಡಿ ಗಂಬಳಿ ಮಹಿಮೆ ತಿಳಿದಂಥ ಭಕ್ತರದ ಎಲ್ಲಾದ್ರೂ ಇದ್ರ ರಾಜಾಪುರದೊಳಗೆ ನನ್ನ ಬೀರಪ್ಪನ ಪರಮ ಭಕ್ತರ ಸಬದಾ ಕೈ ಎತ್ತಿ ಹೇಳ್ತೀನಿ, ಆತ್ಮೀಯ ಬಂಧುಗಳೇ, ನೀವು ಕೈ ಒಟ್ಟ ಹೊಡಿಲಕ್ಕೆ ಹೋಗ್ಬೇಡ್ರಿ. ಹೌದು ಕೈ ಬ್ಯಾನ್ ಆತಾವ. ನೀ ಮಕ್ಕೊಂಡು ಹೊಡಿಯಪ್ಪ, ನೀ ಗಂಡು ಗಬ್ರು. ಹೌದು ಎಲ್ಲಿ ಕೈ ನಾ ಯಾಕೆ ಹೊಡಿಸ್ತೀನಿ ಅಂದ್ರೆ ನಾ ಇದನ್ನ ಭಾರಿ ಅನಿಸೋಬೇಕಂತ ಹೊಡೆಸಲ್ಲ. ನಿಮ್ಮ ಟ್ವಾಳಿ ಹೊಡೆದ್ರಲಿಂದ ನಿಮಗೆ ಯಾವಾಗ ರೋಗ ರುಜಿನಗಳು ಬರುವುದಿಲ್ಲ. BP ಶುಗರ್ ಕಡಿಮೆ ಆತಾವ. ಹಕ್ಕಿ ಹೋಗ್ತಾವ. ನೀವೆಲ್ಲ ಅದೇ ಕಂಪ್ನಿ ಇದ್ದೀರಿ. ದಾನ ಮತ್ತು ಧರ್ಮ ಇದು ಬಹಳ ಒಳ್ಳೆ ವಿಷಯ ಅದ. ಒಂದು ಮಾತನಾಡ್ಕೋತ ಹೋಗಿ ಹೋದ ಪಾಳ್ಯದೊಳಗ 1-2 ವಿಷಯ ಕಮಿಟಿ ಅವ್ರು ಇಟ್ಟಾರ. ಅದ್ರಾಗ ನಾವೊಂದು ಪಾಲ್ ಹಿಡಿದಿದ್ದೆ. ಯಾವ್ದಂದ್ರ ಧರ್ಮ ಅಂತಕ್ಕಂಥದ್ದನ್ನ, ಅಣ್ಣ ಜರ ಚಾ ಬಿಡೋಣ ದಯಮಾಡಿ ವಿನಂತಿ ಮಾಡ್ತೀನಿ ಅಣ್ಣ. ಏನು ಕುಂದ್ರಲಿಲ್ಲ ನಾ ತೆಳಗ? ಇಲ್ಲ ನೀವು ಹಕ್ಕವ್ರಿಗೆ ಬ್ಯಾಡತ್ತ ನನ್ನ ವಾದ ಇಲ್ಲ. 5 ಮಿನಿಟ್ನಾಗ ಕೊಟ್ಟು ಬಿಡು, ಅಡ್ವರ್ಟೈಸ್ ಬಿಟ್ಟು ಬಿಡ್ತೀವಿ ನಾವು. ಇಲ್ಲ ನಮಗಿಟ್ಟು ಚಾ ತುಂಬ ಅವ್ರಿಗೆ ಕೊಟ್ಟು ಬಿಡು, ನಾ ಹಿಂದ್ರಗಡೆಗೆ ಚಾಗೆ ಕುಡ್ದೆ ಅವ್ರು ನಾವು ಕಲ್ತೇವೆ, ಒಮ್ಮೆ ಅದು ನಿಂದಿರ್ತೇವೆ. ಹಂಗೆ ಹೋಣ, ಜರ ಚಾ ಬಂದ್ ಮಾಡೋಣ ಸ್ವಲ್ಪ. ನಿಮ್ಗೆ ದ್ವೇಷದಿಂದ ಹೇಳಕತ್ತೀನಿ ಅನಿಸದೇನ? ವಿಷಯ ತಿಳಿಯಲ್ಲ ನಿಮಗ? ಅಲ್ಲ ದಾಂಧಲಿ ಆಗ್ತದ, ಅದ್ರ ಸಂಬಂಧ ಹೇಳಕತ್ತೀನಣ್ಣ. ಇಲ್ಲ ಕಮಿಟಿಯವ್ರು ನೀವೇ ಹಿಂಗೆ ಮಾಡಿದ್ರೆ ಹೆಂಗಣ್ಣ? ಇರ್ಲಿ, ತಾವು ಸಮಾಧಾನ ವಹಿಸ್ರಿ. ಒಂದು ದಾನ ಮತ್ತು ಧರ್ಮ, ಇನ್ನೊಂದು ಧರ್ಮ. ಹೌದು ನಿನಗೆ ಬಂದದ ಇವತ್ತು ಕರ್ಮ. ನೀ ಬಿಗದೆ ಚಂತ ನಿನ್ನ ಹೆಣ ಎತ್ಕೊಂಡು ಬಿಗಿ. ದಾನ ಧರ್ಮದ ಬತ್ತಲ್ಲ, ನಾ ಧರ್ಮ ಹಿಡ್ಕೊಂಡು ನಮ್ಮ ತಂಗಿಗೆ ದಾನ ಅಂತಕ್ಕಂಥದ್ದನ್ನು ಬಿಟ್ಟಿದ್ದೆ. ಹೋದ ಪಾಳ್ಯದೊಳಗೆ ನಾನೊಂದು ಮಾತು ಹೇಳಿದ್ದೆ, ಧರ್ಮದಲ್ಲಿ ಎಷ್ಟು ಪ್ರಕಾರಗಳದಾವ, ದಾನದಲ್ಲಿ ಎಷ್ಟು ಪ್ರಕಾರಗಳದಾವ. ದಾನ ಮಾಡೋದ್ರಲಿಂದ ಯಾವ ಮನುಷ್ಯಗ ಮುಕ್ತಿ ಪ್ರಾಪ್ತಿ ಆಗ್ಯದ, ಧರ್ಮದಿಂದ ನಡೆದವರಿಗೆ ಯಾರಿಗೆ ಮುಕ್ತಿ ಪ್ರಾಪ್ತಿ ಆಗ್ಯದ ಅನ್ನುವಂಥ ವಿಚಾರ ತಂದಿಟ್ಟಾಗ ಒಂದು ಮಾತು ಹೇಳಿದಳು ತಂಗಿ. ಏನ್ ಹೇಳ್ರಿ? ದಾನದೊಳಗ ಕನ್ಯಾದಾನ, ಗೋದಾನ, ಸ್ತ್ರೀದಾನ, ವಸ್ತ್ರದಾನ, ಭೂದಾನ ಇವೆಲ್ಲ ವಿಷಯ ಹೇಳ್ಕೊತ ಬಂದು ತಂಗಿ ಇಂಥವೆಲ್ಲ ಭಾಳ ದಾನ ಅದಾವ ತಿಳಿದಳು ತಂಗಿ. ದಾನ ಶಾಸ್ತ್ರದೊಳಗ ದಾನ ಭಾಳ ಇಲ್ಲ, 9 ದಾನ ಅದಾವ. ಎಟ್ಟದಾವ? 9 ದಾನ ಅದಾವ. ದಾನ ಹೆಚ್ಚಿಗಿಲ್ಲ. ಇದು ತಿಳ್ಕೊಂಡು ಹೋಗುದದ. ಮತ್ತೆ ಯಾವಾಗಾರ ಹೇಳಕತ್ತಂಗಿ ಬರ್ಕೋ. ದಾನದೊಳಗ ಮಾತಾಡ್ಕೊತ ಹೋಗಿ ದಾನ ಜಗತ್ತದೊಳಗ ಭಾಳ ಶ್ರೇಷ್ಠದ ತಿಳಿದ. ಹಿಂದೆ ಕೂತಾವ ನಮ್ಮ ತಮ್ಮ ಅಂದ,
ಏನಂದಾನ್ರಿಪ್ಪ ನಿಮ್ಮ ತಮ್ಮ? ಆ ಕೈ ಎತ್ತಿ ನೀಡಿದ್ರೆ ದಾನ ಅನ್ನುವಂತ ವಿಚಾರ ತಮ್ಮನು ಹೇಳ್ದ ಮತ್ತ ತಂಗಿನೂ ಹೇಳಿದಳು. ಅದ ಅಂದ್ರ ಇನ್ನೊಬ್ಬರಿಗೆ ನಮ್ಮಲ್ಲಿ ಇರುವಂತ ವಸ್ತು ಎತ್ತಿ ನೀಡದೇವಂದ್ರ ಅದನ್ನ ದಾನ ಅಂತ ಹೇಳ್ಯಾರ. ಅದ ನೀವೆಲ್ಲ ಕೇಳಿರಿ. ಒಂದು ಮಾತು ಕೇಳ್ತೀನಿ, ಎಷ್ಟೋ ಮಂದಿ ಅವ್ರ ಕೈಲಿ ತಮ್ಮಲ್ಲಿ ಇದ್ದಿರ್ತಕ್ಕಂಥ ವಿಷ ಅನ್ನದಾಗ ಹಾಕಿ ಎತ್ತಿ ಕೊಟ್ರಲ್ಲ, ಇದಕ್ಕೂ ದಾನನೇ ಎತ್ತಾರ? ಹೌದ ಇದಕ್ಕೂ ದಾನನೇ ಎತ್ತಾರ? ಹೌದ ಯಾರಿಗೆ ಉದ್ಧಾರ ಮಾಡ್ತಾನದ ವಿಷ ಮಾಡ್ತೇನೋ ಇಲ್ಲ? ಇದು ಮೊದಲು ತಲೆಯಾಗಿಟ್ಕೋರಿ. ಸುಮ್ಮ ಎತ್ತಿ ನಮ್ಮಲ್ಲಿ ಇದ್ದಿದ್ದು ಎತ್ತಿ ಇನ್ನೊಬ್ರಿಗೆ ಕೊಟ್ರೆ ಅದು ದಾನನೇ ಆಯ್ತಂದ್ರೆ ಅಂದ್ರೆ ಎಷ್ಟೋ ಮಂದಿ ಇಸ ಎತ್ತಿ ಕೊಟ್ಟಾರ, ಇವು ಸಾಯ್ಲಿ ತಿಂದು ಉಂಡತ್ತೇಳಿ. ಅಟ್ಟೆ ಅಲ್ಲ, ಬೀರದೇವರ ಸ್ವಾದರ ಮಾವ ಕಳವಿ ನಾರಾಯಣಗೌಡ ಸಹಿತ ವಿಶ್ವದ ಬಾಣ ತಗೊಂಡು ಬಂದ ತಂಗಿ ಸೂರವನ ಹೊಟ್ಟಿ ಒಳಗಿದ್ದ ಮಗನ ಕೊಲ್ಲಬೇಕಂತ ಮಾಡ್ಯಾನ. ಅವನು ಎತ್ತಿ ಅನ್ನದಾನ ಎತ್ತಿ ತಂಗಿ ಮನೆಗೆ ತಂದು ಕೊಟ್ಟಾನಂದ್ರೆ ಇದನ್ನು ದಾನನೇ ಅನ್ನೋದ್ರಿ. ನೋಡ್ರಿ ನಿಮ್ಮ ದಾನ ಎಷ್ಟು ಮೋಸ ಅದ. ಏ ತಂಗಿ, ಮಾತು ತಪ್ಪಿ ಮಾತಾಡಬೇಡ. ಯಾಕ ಕೇಳು, ಹಾ ನೀ ಬರೇ ದಾನ ಬಾಳ ಶ್ರೇಷ್ಠ ಅದ, ದಾನ ಬಾಳ ಶ್ರೇಷ್ಠ ತಂಗಿ. ನೀವು ದಾನದವ್ರಿ ಹ್ಯಾಂಗದ್ರಿ? ಒಂದು ಮಾತು ಹೇಳ್ಯಾನ. ಹೆಂಗಾರಿಪ್ಪ ಅವರು? ರಾಜಾಪುರ ಊರಂತ ಊರಾಗ 4 ಮಂದಿ ಅಣ್ಣತಮ್ಮದೇರು. ಹೌದ್ 4 ಮಂದಿ ಮುಂದ್ ಒಂದಿನ ಬ್ಯಾರೆ ಆದ್ರ ತಿಳ್ಕೊಮ್ಮಿ. ಹೌದ ಬ್ಯಾರೆ ಆದ್ರು ಬ್ಯಾರೆ ಆಗನ ಒಂದೇ ಹೊಸ್ತಲ್ದಾಗ 4 ಮಂದಿ ಇದ್ರು. 4 ಮಂದಿ ನೆಗೆಣ ಮಕ್ಕಳು ಕಲ್ತು ಬಾಗಲ್ದಾಗ ಕೂತು ಮಾತಾಡ್ತಿದ್ರು. ಒಬ್ಬ ಭಿಕ್ಷುಕ್ ಬಂದ ದಾರಿಗೆ ಹೊಂಟ ಹಾಯ್ದು. ಭಿಕ್ಷುಕ್ ಬಂದ ಭಿಕ್ಷೆ ಅಂತ ಅಂದ. ಅವಾಗ ಒಬ್ಬಾಕಿ ಮನ್ಯಾಗ ಹೋಗಿ ತಂದು ಮರ ತುಂಬ ಜ್ವಾಳ ತಂದು ಇವನಿಗೆ ನೀಡಿದಳು. ಅವಾಗ ಅವ ತಾನ ಯವ್ವ ಆ ತಾಯಿ ಒಬ್ಬಾಕಿ ನೀಡ್ಯಾಳ, ನೀವು 3 ಮಂದಿ ನೀಡ್ರಿ ಅಂದಾಗ ಅವಾಗ 3 ಮಂದಿ ಏನತ್ತಾರ ಅವ್ರು, ಏಯ್ ಇಲ್ಲಿ ನಡಿ, ನಾವು ಇನ್ನ ಕೂಡಿದೆವು, ನಾವು ಕೂಡಿದೆವು, ಒಬ್ಬಾಕಿ ನೀಡ್ಯಾಳಲ್ಲ, ಆಯ್ತು ನಡಿ. ಹೌದ ಹೌದ ಅದೇ ಒಬ್ಬ ಸ್ವಾಮಿ ಬೀರುಣಿಗೆ ಹೋಳಿಗೆರೆ ಉಂಡಿರೆ ತಂದಂದ್ರೆ ಅವನು ಒಬ್ಬಕ್ಕಿಗೆ ಕೊಟ್ಟು ಹೊಂಟಂದ್ರೆ ಇವ್ರು 3 ಮಂದಿ ಸುಮ್ಮಿರ್ತಾರೆ ಏನು? ಇರಲ್ಲ. ಏ ಸ್ವಾಮಿ ಬುದ್ಧಿ ಅದಿಲ್ಲ, ಬ್ಯಾರೆಯಾಗಿ ನಾವು ಎಷ್ಟು ದಿನ ಆಯ್ತು, ಆಕಿ ಒಬ್ಬಕ್ಕೆ ಕೊಟ್ಟು ಹೋಗ್ತೀನಿ, ನಮ್ಗ ಕೊಡು. ಹೌದ ಇದನ್ನೇನು ನಿಮ್ ದಾನ? ಹೌದ ಅಲ್ಲ, ಕೊಡೋದನ ಇನ್ನ ಕೂಡಿದೀವನದು. ಯಾರೇ ಕುಡ್ಲಕ್ ಬಂದ್ರು ಅಂದ್ರೆ ಬ್ಯಾರೆ ಆಗಿವನದನ. ಇದು ದಾನನು ನಿಮ್ಮದ? ಹೇ ತಂಗಿ, ವಿಚಾರ ಮಾಡು, ಮಾತಿನಂಗ ಮಾತಾಡು. ಏನು ದಾನ ಅಂದ್ರೆ ಎದಕ್ಕತ್ತಾರ, ಧರ್ಮ ಅಂದ್ರೆ ಎದಕ್ಕತ್ತಾರ? ದಾನ ಕೊಟ್ಟವ್ರಿಗಿನೂ ಪುಣ್ಯ ತಟ್ಟಿರಬೇಕು, ಆ ದಾನ ತಗೊಂಡವ್ರಿಗೆ ಪುಣ್ಯ ತಟ್ಟಿರಬೇಕು. ಅದ ಇದು 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 ದಾನ, ಇದು ಬಿಡಿಸ್ತಂಗಿ. ಹೋಗ್ಯಾರೆ ಅದನ್ನು ಬಿಡಿಸಕ್ ಹೋಗ್ಬೇಡ. ಒಂದು ಮಾತು, ನಿನ್ನ ವಿಷಯ ಅಲ್ಲೇ ಇರಲಿ. ನೀವು ದಾನ ಮಾಡೋರು ಹ್ಯಾಂಗದ್ರಿ ಹೇಳ್ತೀನಿ ನಾನು. ನಮ್ಮ ಮುಂದೆ ವಿಷಯ ಅದ, ನನ್ನ ಧರ್ಮದ ವಿಷಯ ಎಂಥದದ ಅದನ್ನ ನಾವು ಹೇಳ್ಕೊಂಡು ಹೋಗೋದದ. ಜಗತ್ತದೊಳಗ ಅವ ಹಿಂದೆ ಕೂತ ತಮ್ಮ ಅಂದ, ಕಬೀರದಾಸನ ಮಗ ಕಮಲದಾಸನ ರುಂಡ ಕಡದಾಗ ಆ ದಾನದಿಂದ ಜೀವಂತ ಅಭಿಷಾರ, ಹಂಗ ನಿಮ್ಮ ಧರ್ಮದಿಂದ ಯಾರ ಜೀವಂತ ಅಭಿಷಾರ ಅಂತ ಕೇಳ್ಯಾನ ತಮ್ಮ. ಅದ ಏ ತಮ್ಮ, ನಾ ಜೀಪ್ನ್ಯಾಗ ಮುಕ್ಕೊಂಡ ಬಂದು ಕೇಳು, ಇವೆಲ್ಲ ಹೇಳ್ತೀನ. ನಾ ಜೀಪ್ನ್ಯಾಗ ಮುಕ್ಕೊಂಡ ಕೇಳು, ಈ ಸ್ಟೇಜ್ ಮೇಲೆ ಕೇಳ್ಬೇಡ. ಏ ತಮ್ಮ, ನೀ ಬರೇ ಜೀವಂತ ಅಭಿಷೇದ ಅಟ್ಟೆ ಹೇಳ್ದಿ. ಬೇಕಂದ್ರ ಆ ಒಟ್ಟ ತಾಯಿ ತಂದಿ ಇಲ್ಲಾರ್ದೆ ಜೀವನದೊಳಗೆ ಒಂದು ವಸ್ತು ಒಬ್ಬರಿಗೆ ದಾನ ಮಾಡಿದಕ್ಕಾಗಿ ತಾಯಿ ತಂದಿ ಹೊಟ್ಟಿಲೆ ಹುಟ್ಲಾರ್ದೆ ತಿಪ್ಪ್ಯಾಗ ಹುಟ್ಟಿ ಬಂದಾರ ಮಕ್ಕಳು. ತಿಪ್ಪ್ಯಾಗ ಬರೀ ಏಕೋಚಿತ್ತು ಒಂದೇ ಒಂದು ದಾನ. ಅದು ಯಾವ ದಾನ ಅಂತ ನೀವು ನನಗೆ ಕೇಳಿದ್ರೆ ಅಂದ್ರೆ ನಾ ಹೇಳ್ತೀನಿ. ಹೌದ ಇದು ಭಾಳ ಮುಖ್ಯ ಅದ. ಸುಮ್ಮ ಯಾನಾರ ವೈದ್ಯ ಯಾವ್ದಕ್ಕರೆ ಹಚ್ಚಿ ಮಾತಾಡೋದಲ್ಲ. ಇರ್ಲಿ, ಧರ್ಮ ಅಂದ್ರೆ ನಾ ಒಂದು ಮಾತು ಹೇಳಿನಿ. ಏನತ್ತ? ಏನ್ ಹೇಳಿ? ಒಬ್ಬ ಕಷ್ಟ ಕಾಲದಲ್ಲಿ ಇದ್ದಾಗ ಅವನನ್ನ ಕಣ್ಣೀರು ಒರೆಸುವುದೇ ಒಂದು ಧರ್ಮ. ಅವನನ್ನು ಎತ್ತಿ ಹಿಡಿದೇ ಒಂದು ಧರ್ಮ. ಒಂದು ಮಾತು ಹೇಳಿದ್ನಲ್ಲ, ಧರ್ಮೋ ರಕ್ಷತ ರಕ್ಷಿತಿ. ಧರ್ಮ ಇದ್ದಲ್ಲೇ ಆ ದೇವ್ರು ಇರುತ್ತಾನಂತೇಳಿ ಕೃಷ್ಣ ಪರಮಾತ್ಮ, ಆ ಕೃಷ್ಣ ದೇವ್ರು ಅವಾಗೇ ಉಪದೇಶ ಮಾಡ್ಯಾನ. ಅದಕ್ಕೆ ಇರಲಿ, ಧರ್ಮ ಅಂದ್ರೆ ಜಗತ್ತದೊಳಗೆ ಎಂಥದ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಯವ್ವ, ನೀವು ಒಣ ದಾನ ಮಾಡ್ಕೋತ ಕುಂದ್ರಬೇಡ್ರಿ. ಆ ಪುಣ್ಯಾತ್ಗೀತಿ ಮಾತು ಕೇಳಿ ನೀವು ಧರ್ಮ ಹಿಡಿದು ನಡೀರಿ. ಒಣ ದಾನ ಮಾಡಿ ನಿಮ್ಮ ಪತಿವರ್ತ ಧರ್ಮ ಬಿಟ್ರಿ ಅಂದ್ರ ನೀವು ಮಣ್ಣಾಗ ಹೋದ್ರಿ. ಹೌದ ಭಾಳ ಫರಕ್ ಅದ, ಅಷ್ಟು ಸುಲಭ ಅಲ್ಲ ಧರ್ಮ. ಇದು ಅರ್ಥ ತಿಳ್ಕೊಬೇಕಾಗ್ಯದ. ಯಾರು ಬರ್ತದೇನೋ
ಅತ್ರಿ ಋಷಿ ಹೆಂಡತಿ ಅನಸೂಯ ದೇವಿ ಪತಿವರ್ತ ಧರ್ಮದ ಹೆಣ್ಣು ಮಗಳು. ಈಕಿನ ಶ್ರುತಿ 3 ಲೋಕದಾಗ ಸಾರ್ತಿತ್ತು. ಏನಂತ? ಈಕಿನಂತ ಪತಿವರ್ತ ಧರ್ಮ ಉಳ್ಳಂತ ಹೆಣ್ಣು ಮಗಳು ಜಗತ್ತದೊಳಗ ಈ 3 ಲೋಕದೊಳಗ ಆಕಿನಂತ ಧರ್ಮ ಉಳ್ಳಂತ ಹೆಣ್ಣು ಮಗಳು ಯಾರು ಇಲ್ಲಂತ. ಅವಾಗ ಒಮ್ಮ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿ ಬಂದ ಅವಾಗ ಈಕಿನ ಅನಸೂಯಂದು ಶ್ರುತಿ ಕೇಳಿ ಶಿವಲೋಕಕ್ಕೆ ಹೋಗಿ ಯಾರಿಗೆ ಹೇಳ್ತಾನ? ಬ್ರಹ್ಮ ವಿಷ್ಣು ಮಹೇಶನ ಹೆಂಡತಿಯಾಗಿರ್ತಕ್ಕಂಥ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಇವರು 3 ಮಂದಿ ಕೂತು ಇವರು ಮಾತಾಡ್ತಿದ್ರು. ಏನಂತ? ನಮ್ಮಂತ ಧರ್ಮ ಉಳ್ಳಂತ ಹೆಣ್ಣು ಮಕ್ಕಳು ಈ 14 ಲೋಕದೊಳಗೆ ಸಹಿತ ಇಲ್ಲ ಅಂತೇಳಿ ಅವ್ರು ತಮ್ಮ ಸೊಕ್ಕನ್ಯಾಗ ಕೂತಾರ. ನಮ್ಮ ಸುಮಿತ್ರನಂಗ ಕರೆ ನಾರ್ದು ಹೋಗಿ ಅಂದವ, ನಮ್ಮಂತ ಧರ್ಮ ಉಳ್ಳಂತ ಹೆಣ್ಣು ಮಕ್ಕಳು ಯಾರು ಇಲ್ಲತ್ತ ನೀವು ಇಲ್ಲಿ ಮೆರೆದಾಡ್ಲಕತ್ತೀರಿ. ನಿಮಕ ಧರ್ಮ ಉಳ್ಳಂತ ಹೆಣ್ಣು ಮಗಳು ಭೂಲೋಕದೊಳಗ ಅತ್ರಿ ಋಷಿ ಹೆಂಡತಿ ಅನಸೂಯ ಅದಾಳಂದಾಗ ಇವಕ್ಕೆ ಹೆಂಗಾಯ್ತಂದ್ರ ಇವು 3ಕ್ಕ ಹೊಟ್ಯಾಗ ಬೆಂಕಿ ಹಾಕದಂಗಾಯ್ತು, ಕಾರ್ ಹಾಕದಂಗಾಯ್ತು. ಅಲ್ಲ, ನಮ್ಮಂತ ಧರ್ಮ ಉಳ್ಳಂತ ಹೆಣ್ಣು ಮಗಳು ಜಗತ್ತದೊಳಗೆ ಯಾರು ಇಲ್ಲ ತಿಳ್ಕೊಂಡಿವು. ನಮಗಿಂತ ಧರ್ಮ ಉಳ್ಳಂತ ಹೆಣ್ಣು ಮಗಳು ಜಗತ್ತದೊಳಗೆ ಅದಾಳಂದ್ರ ನಾವು ಇದು ಏನೇ ಮಾಡಿ ಆಕಿನ ಪತಿವರ್ತ ಧರ್ಮ ಭಂಗ ಮಾಡ್ಬೇಕಂತೇಳಿ ತಮ್ಮ ಗಂಡದೇರು ಬರತ್ಲೆ ಮನ್ಯಾಗ ಮನ್ಕೊಂಡಿದ್ರು. ಅವಾಗ ಗಂಡದೇರು ಬಂದು ಕೇಳ್ತಾರ, ಯಾರು? ವಿಷ್ಣುನ ಹೆಂಡತಿ ಲಕ್ಷ್ಮಿ, ಬ್ರಹ್ಮನ ಹೆಂಡತಿ ಸರಸ್ವತಿ, ಮಹೇಶನ ಹೆಂಡತಿ ಪಾರ್ವತಿ. ಅವಾಗ ತಮ್ಮ ಗಂಡದೇರು ತಮ್ಮ ಕೋಲ್ಯಾಗ ಹೋಗಿ ಹೆಂಡ್ರಿ ಕೇಳ್ತಾರ, ಯಾಕ ಏನಾಗ್ಯದ, ಯಾಕೆ ಮಕ್ಕೊಂಡ್ರಿ? ಏನಿಲ್ಲ, ನಮಕ್ಕ ಪತಿವರ್ತ ಧರ್ಮ ಉಳ್ಳಂತ ಹೆಣ್ಣು ಮಗಳು ಆ ಭೂಲೋಕದೊಳಗ ಅನಸೂಯ ಅಂತಕ್ಕೆ ಅದಾಳಂತ. ಮತ್ತು ನಮಗೆ ಹೆಂಗೆ ಕಿಮ್ಮತ್ತು ಬರ್ತದ? ನೀವು ಆಕಿಂದ ಹೋಗಿ ಧರ್ಮ ಹಾಳು ಮಾಡಿ ಬರ್ಬೇಕಂತೇಳಿ 3 ಮಂದಿ ಹೆಂಡ್ರು 3 ಮಂದಿ ಗಂಡದೇವ್ರಿಗೆ ಹೇಳಿದ್ರು. ನೋಡ್ರಿ, ಇಟ್ಟು ಹೇಳಿದ ಕೂಡಲೇ ಅವಾಗ ಇವ್ರಂದ್ರು, ಹೆಂಡ್ರ ಮಾತು ಕೇಳಿದ್ರು, ಯಾಕಲ್ ತಗೋ ಅದೇನು ದೊಡ್ಡ ಆಗದ, ಆಕಿನ ಧರ್ಮ ಹಾಳು ಮಾಡಿ ಬರ್ತೀವಿ ಅಂತ. ನೋಡ್ರಿ, ಇವು ಜಾತಿಗಳು, ಹಗರು ಜಾತಿನು ಜಗಾಳಂತವ್ ಹೆಂಡ್ರ ಮಾತು ಕೇಳಿ ಇನ್ನೊಬ್ರು ಧರ್ಮ ಹಾಳು ಮಾಡಕ್ ಬರ್ತಾರಂದ್ರ ಇವು ಹೆಂಗೆ ಹಗರು ದೇವ್ರುಗಳತ್ತೀರಿ ಇವು? ಅಲ್ಲ, ಅವರೇ ಹೆಂಡ್ರ ಮಾತು ಕೇಳ್ಯಾರ, ನೀವು ಕೇಳಿದ್ರೆ ಏನು ದೊಡ್ಡ ಆಗೋದು? ಇವು ಧರ್ಮ ಬಿಟ್ಟು ಹೆಂಡ್ರ ಮಾತು ಕೇಳಿ ಇವು ಬಂದು ಎಲ್ಲಿಗೆ ಬಂದು ಅತ್ರಿ ಋಷಿ ಹೆಂಡತಿ ಅನಸೂಯನ ಮನೆಗೆ ಬಂದು ಅವಾಗ ಮನೆ ಮುಂದೆ ನಿಂತು ಓದರ್ತಾರೆ. ಭಿಕ್ಷಾಂದೇಯಿ ಅಂದಾಗ ಅವಾಗ ಆ ತಾಯಿ ಮರ ತುಂಬ ಮುತ್ತು ರತ್ನ ತಂದು ನೀಡ್ಲಕ್ಕೆ ಬಂದಳು. ಅವಾಗ ಇವ್ರತ್ತಾರ, ತಾಯಿ, ಈ ದಾನ ಬೇಕಾಗಿಲ್ಲ ನಮಗ, ಈ ದಾನ ನಾವು ನೀಡಿಸ್ಕೊಂಗಿಲ್ಲ, ಮತ್ತೆ ಏನು ಬೇಕಂತ ಕೇಳಿದಳು. ಅವಾಗ ಅವ್ರು ಹೇಳ್ತಾರೆ, ಏನಿಲ್ಲ ತಾಯಿ, ನಮಗ 3 ಮಂದಿಗೆ ನೀ ನಿಚ್ಚ ಡಿಗಂಬರಾಗಿ ಮೈ ಮ್ಯಾಲ ಒಂದು ತುಣಕ ಅರಿಬಿ ಇಲ್ಲಾರ್ದಂಗೆ ಆಗಿ ನಿಂತು ನಮ್ಮ 3 ಮಂದಿಗೆ ಎದಿ ಹಾಲು ಕುಡಿಸ್ಬೇಕು. ನೋಡ್ರಿ, ನೀವಾದ್ರೂ ಬಡಿಗೆ ತೊಗೊಂಡು ಬ್ಯಾನ್ ಹತ್ತಿದ್ರಿ, ಎಂತ ದಾನ ಬೇಡ. ಖರೆ ಆ ತಾಯಿ ಹಂಗಲ್ಲಿಲ್ಲ. ಅಪ್ಪ, ನನ್ನ ಎದಿ ಹಾಲು ಕುಡಿಯುವಂಥದ್ದು ನಿಮಗೆ ಆಶೆ ಆಗ್ಯದಂದ್ರೆ ಬರ್ರಿ ಒಳಗಂದಳು. ಒಳಗೆ ಕರ್ಕೊಂಡು ಹೋಗಿ ಅವಾಗ 3 ಮಂದಿಗೆ ತನ್ನ ಗಂಡನ ಪಾದ ತೊಳೆದ ನೀರು ತಗೊಂಡು ಬ್ರಹ್ಮ ವಿಷ್ಣು ಮಹೇಶನ ಮ್ಯಾಲ ಹೊಡೆದಳು. ಜಗ ಆಳುವಂಥವ್ರು 3 ಮಂದಿ ಹೋಗಿ 3 ತಿಂಗಳ ಕೂಸಾಗಿ ಬಿದ್ದ ಆಕಿನ ಹುಡ್ಯಾಗ ಆಡ್ಲಕತ್ತರು ಬ್ರಹ್ಮ ವಿಷ್ಣು ಮಹೇಶ್ವರ. ಅವಾಗ ಎತ್ತಿ ಮಲಿ ಕುಡಿಸಲು 3 ಮಂದಿಗೆ ಮಲಿ ಕುಡಿಸಿ ತೊಟ್ಲಾಗ ಹಾಕಿ ಆಡಿಸಲ್ಕತ್ತಳು. ಇದು ಎಷ್ಟು ದಿನ ಹೋಯ್ತು? 6 ತಿಂಗಳ 9 ದಿನ ಹೋಯ್ತು. ಅವಾಗ ಇವು 3 ಅಲ್ಲೇ ಮ್ಯಾಲ ಕೂತಾವ. ಯಾರು? ಪಾರ್ವತಿ ಸರಸ್ವತಿ ಲಕ್ಷ್ಮಿ. ನಮ್ಮ ಗಂಡದೇರಿ ಇವತ್ತು ಬರ್ತಾವ, ನಾಳೆ ಬರ್ತಾವ, ಇವತ್ತು ಬರ್ತಾವ, ಇವು ಅಲ್ಲೇ ಕೂತಾವ. ಇವ್ರು ಆ ಕೂಸಾಗಿ ಬಿದ್ದಾವ, ಇವ್ರೆಲ್ಲಿ ಹೋಗ್ತಾರ? ಅವಾಗ ನಾರದ ಗೊತ್ತಾರ, ಯಾನು ನಾರದ, ನಮ್ಮ ಗಂಡದೇವ್ರು ಹೋಗಿವಿನ ಬಂದೇ ಇಲ್ಲ, ಎಲ್ಲಿ ಅದಾವ ನಡೆಯೋತ್. ಇವು ಮತ್ತೆ ನಾರದ ಬೆನ್ನು ಹತ್ತದು. ಅವಾಗ ನಾರದ ಕರ್ಕೊಂಡು ಬಂದ ಅವಾಗ ಅನಸೂಯ ದೇವಿ ಮನೆ ಮುಂದೆ ನಿಂತು, ಆಕಿನ ಮನೆ ಇದನ್ನೇ ಅದ, ನೀವು ಒದರಿ ಅಂದಾಗ ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಒದರ್ತಾರೆ. ಯಾರದ್ರ ತಾಯಿ ಹೊರಗೆ ಬರ್ರಿ ಅಂದಾಗ ಅತ್ರಿ ಋಷಿ ಹೆಂಡತಿ ಅನಸೂಯ ಹೊರಗೆ ಬಂದಳು. ಅವಾಗ ಕೇಳ್ತಾಳ, ಏನಂತ? ಯಾಕೆ ಬಂದಿರಿ? ಏನಿಲ್ಲವ, ನಮ್ಮ ಗಂಡದೇರು ನಿಮ್ಮ ಮನೆಗೆ ಬಂದಾವ, ಮತ್ತು ನಮ್ಮ ಗಂಡದೇರು ಎಲ್ಲಿ ಅದಾವ ನಮಗೆ ತೋರಿಸ್ಕೊಡು ಅಂದಾಗ 3 ಮಂದಿ ಕರ್ಕೊಂಡು ಹೋಗಿ ತೊಟ್ಲಾಗ ಹಾಕಿ ತೂಗುತ್ತಿದ್ದಾಳಲ್ಲ, ಆ 3 ಮಂದಿಗೆ ಆ ತೊಟ್ಲಾಗ ಹಾಕಿ ತೋರಿಸಳು. ಇವು ಅಳಕ್ ಚಾಲು ಮಾಡ್ದವು, ಹೈ ಅಂತೇಳಿ. ಏನಂತ? ಯಾಕ ಜಗ ಆಳಂತವ್ರು ಅಂತ ದೊಡ್ಡವ್ರು ಗಂಡದೇವ್ರು ಹೋಗಿ ಕೂಸಾಗಿ ಬಿದ್ದವ್ರು ತಳ್ಳಕತ್ತು. ಅವಾಗ ಆಕಿ ಅನಸೂಯ ದೇವಿ ತಾಳ, ನಿಮ್ಮ ಗಂಡದೇರು ಇಲ್ಲೇ ತೊಟ್ಲಾಗಿ ಬಿದ್ದಾವ, ನಿಮ್ಮ ಗಂಡದೇವ್ರು ಕೂನ ಹಿಡ್ಕೊಂಡು ಒಯ್ರಿ ಅಂದಾಗ ಮತ್ತೆ ಹೈ ಅಂತ ಹೇಳಕತ್ತು.
ಯಾಕೆ ಕಳ್ತೀರಿ ತಂಗಿ ಅಂತ ಕೇಳಿದ್ರು ಅನಸೂಯ ದೇವಿ. ಅವಾಗ ಅವ್ರ ಹತ್ತಾರ ಯವ್ವ ನಮ್ಗೆ ಗಂಡದಿರ ನಮ್ಗೆ ಕೂಣ ಸಿಗಲ್ಲ ಯಾಕೆ ಅಳಕತ್ತಾರ. ಅಕಸ್ಮಾತ್ ಆಕಿನ ಗಂಡಗೆ ನಾ ತಗೊಂಡಂದ್ರೆ ಹೌದು ನನ್ನ ಗಂಡಗೆ ಅಕ್ಕಿ ತಗೊಂಡಳಂದ್ರೆ ಇವು ಹೊಯ್ಯ ತಳ್ಳಕತ್ತು. ಅವಾಗ ಆಕಿ ಯವ್ವ ನಮ್ಮ ತಪ್ಪಾಯ್ತು ತಾಯಿ, ನಿನ್ನ ಪತಿವರ್ತ ಧರ್ಮ ಭಂಗ ಮಾಡ್ಬೇಕಂತೇಳಿ ನಮ್ಮ ಗಂಡದೇರು ಕಳಿಸಿದ್ದು ಅದು ನಮ್ಮ ಕಡೆಯಿಂದ ತಪ್ಪಾಯ್ತು ತಾಯಿ. ನಮ್ಮ ಗಂಡದೇರು ಮತ್ತೆ ಹೆಂಗದಾರ ಹಂಗೆ ಹೊಳ್ಳಿ ಮತ್ತೆ ಇದ್ದಕ್ಕಿದ್ದ ಮಾಡಿಕೊಡು ಅಂದಾಗ ಗಂಡನ ಪಾದ ತೊಳೆದ ನೀರು ತಗೊಂಡು ತೊಟ್ಲ ಮ್ಯಾಲ ಆ 3 ಮಂದಿ ಮೇಲೆ ಹೊಡೆದಾಗ ಆ 3 ಮಂದಿ ಮೊದಲು ಹೆಂಗಿದ್ರಲ್ಲ ಹಂಗೆ ಮತ್ತೆ ಎದ್ದು ನಿತ್ರ. ಆತ್ಮೀಯ ಬಂಧುಗಳೇ, ಮೊದಲು ಹೆಂಗಿದ್ರು ಹಂಗೆ ಎದ್ದು ನಿತ್ರು. ಸುಮಿತ್ರಬಾಯಿ ಒಂದು ಮಾತದಿಲ್ಲಿ, ಏನದ ಏನು ಮಾತದ ಕೇಳ. ಬ್ರಹ್ಮ ವಿಷ್ಣು ಮಹೇಶ ಧರ್ಮದಕ್ಕಿ ಮನೆಗೆ ದಾನ ಬೀಳಕ್ಕೆ ಬಂದು 6 ತಿಂಗಳ 9 ದಿನ ಕೂಸಾಗ್ಯಾರ. ಹಂಗ 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 ಧರ್ಮದಕ್ಕಿ ಮನೆಗೆ ದಾನ ಬೀಳಕ್ಕೆ ಬಂದು 6 ತಿಂಗಳ 9 ದಿನ ಕೂಸಾಗಿ ಆಡ್ಯಾರ. ನಮ್ಮ ಧರ್ಮದವರು ನಿಮ್ಮ ದಾನದವ್ರ ಮನೆಗೆ 6 ತಿಂಗಳು 9 ದಿನ ಬ್ಯಾಡ, ಮ್ಯಾಲಿಂದು 9 ದಿನ ಬಂದು ನಿಮ್ಮ ಧರ್ಮದವರು ನಮ್ಮ ದಾನದವ್ರ ಮನ್ಯಾಗ ಬಿದ್ದು ಕೂಸಾಗಿ ಆಡ್ಯಾರ ಅಂತ ಹೇಳ್ಬೇಕು. ಸಿದ್ಧಾಂತ ಮಾಡಿ ಮಂಗಳಾರತಿ ಇವತ್ತು ನೀ ಇಲ್ಲಿ ರಾಜಾಪುರದಾಗ ಮಾಡಿ ಹೋಗ್ಬೇಕು. ಯಾಕ್ರಿ ಹೌದು ವಿಷಯ ಕಚ್ಬಿಚ್ಚಿ ಮಾತಾಡದಂಕರ್ ನನ್ನ ಬಲ್ಲಿ ಇಲ್ಲ. ಕಚ್ಬಿಚ್ಚಿ ಅಂಕರ್ ನಾ ಮಾತಾಡವ ಅಲ್ಲ. ಹೌದು ಯಾಕೆ ಕೇಳ, ಒಂದು ಮಾತು ಹೇಳಿದ್ರು ಅವರು. ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ಎಲ್ಲಿದಾವ ಅವ್ರಿಗೆ ನಮಗಂದ್ರೆ ಇಂಡಿ ತಾಲೂಕು ಆಳೂರಾಗದ, ಅಲ್ಲಿ ನಿಮ್ಮ ತಿಂಡಿ ತೀರ್ಸೋಕತ್ರಿ ಜ್ಞಾನದ ತಿಂಡಿ ಅಂತ ಹೇಳ್ಯಾರ. ಹೌದು ಬಹುತೇಕ ನಾನು ಜೀವನದಾಗರೆ ತಿಂಡಿ ರೀ ಎಂದು ಬಿಟ್ಟೇ ಇಲ್ಲ. ಆ ತಿಂಡಿ ಏನದ ನನಗೆ ತಿಂಡಿ ಅಂದ್ರೆ ಗೊತ್ತಿಲ್ಲ ಅಪ್ಪ. ಮತ್ತೆ ನಾ ತಿಂಡಿ ಹೆಂಗೆ ತೀರ್ಸೋ ನಿಮ್ಮ ಸಂಗಟ ವಿಚಾರ ಮಾಡಿಲ್ಲ. ತಿಂಡಿ ಅಂದ್ರೆ ಎದಕ್ಕತ್ತಾರ ಆ ಕಡೆ ಹೋರಿ ನೀವು ಬೆಂಗಳೂರು ಕಡೆ ತಿಂಡಿ ತಿಂದಿರಿ ಅತ್ತಾರ ಮುಂಜಾನೆ. ಅದು ಆ ತಿಂಡಿಗೆ ಹೋಗ್ಬೇಕಾಗ್ತದ ನೋಡಿ ನಾನು ನೀವು ಕಲ್ತು. ಹಂಗಲ್ಲ ವಿಚಾರ ಮಾಡ್ರಿ. ಒಳ್ಳೆ ವಿಷಯ ಇದು. ಸತ್ಯಸಿದ್ಧರ ಶಿವಾಸ್ಥಾನದ ಇದ್ರೊಳಗೆ ತಿಂಡಿ ನೀ ಹಾಕ್ತಿ ಹೆಂಡಿ ತಿಲ್ಲಕ್ಕೆ ಬೇಕು ಬೂಂದಿ ಅದು ಉಂಡಿ, ತವ್ರ ಮನೆ ಹಲಸಂಗಿ ತಾಲೂಕು ಇಂಡಿ, ಹಣಿ ಕಟ್ಕೊಂಡಿನಿ ಏನು ಭಾಷಿಂಗ ದಂಡಿ, ಹಿಂಗೆ ಅನ್ಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ. ವಿಷಯ ತಿಳಿದು ಅನುಭವ ಕಚ್ಚಿ ಆಧ್ಯಾತ್ಮ ಕಚ್ಚಿ ನನ್ನ ಜೀವನದೊಳಗೆ ನಾ ಹಾಡ್ಲಕತ್ತ. ನನ್ನದು ಮೊನ್ನೆ ಎಷ್ಟನೇ 17ನೇ ತಾರೀಕು 8ನೇ ತಿಂಗಳ 2024ನೇ ಇಸ್ವಿಗೆ ನಮ್ಮ ಮ್ಯಾಳ 9ನೇ ವರ್ಷ ಮುಗಿದು 10ನೇ ವರ್ಷಕ್ಕೆ ಕಾಲಿಡ್ತು. 10 ವರ್ಷದೊಳಗೆ ಸಣ್ಣ ಹಿಡ್ಕೊಂಡು ದೊಡ್ಡ ಮ್ಯಾಳಿನ ತನ ಸೋನ್ಯಾಳ ಗೌಡ್ರು, ಶಿರಾಡೋಣ ಮಾಸ್ತರ್, ಅರಟಾಳ ಕಲಮೇಶ್ ಮಾಸ್ತರ್, ಮತ್ತು ಅದನ್ನಲ್ಲದೆ ನಮ್ಮ ಮಠ ಮನೆ ಒಳಗೆ ಇವರು ಮಾಳಿಂಗ್ರೇನ್ ಮ್ಯಾಳ ಸಂಗಟ ಇವ ಹಿಂಗೆ ಮಾಡ್ತಾನೆ, ಅಮ್ಮೋಕ್ಷತನ ಮ್ಯಾಳಿನ ಸಂಗಟ ಕೂಡಿಸ್ಬೇಕಂತೇಳಿ ನನಗೆ ಮೊನ್ನೆ ನಡುಗನಿಸಿ ಚಿಕ್ಕಲಿಕ್ಕಿ ಒಳಗೆ ಲಮನಟ್ ತುಕಾರಾಮ್ ಮಹಾರಾಜ ನನ್ನ ಕೂಡಿಸಿದ್ರು. ಇದೇ ನಿಮ್ಮ ರಾಯಬಾಗ್ ತಾಲೂಕು ಮೇಕಳಿ ಒಳಗೂ ಸಹಿತ ತುಕಾರಾಮ್ ಮಹಾರಾಜ ನಮಗೆ ಕೂಡಿಸಿದ್ರು. ಹಿಂಗೆ ಸಣ್ಣ ಹಿಡ್ಕೊಂಡು ದೊಡ್ಡ ಮ್ಯಾಳಿನ ತನ ಹಿಂಗೆ ಹಾಡ್ಕೊಂಡು ಬಂದೆ. ಕರೆ ಯಾರಿಗೆ ತಿಂಡಿ ಎತ್ತಲಿಲ್ಲ, ಯಾರಿಗೆ ವೈಯಕ್ತಿಕ ವಿಚಾರ ಮಾತಾಡಲಿಲ್ಲ, ಯಾರಿಗೆ ವಿಷಯ ಅಲ್ಲಗಡಲಿಲ್ಲ, ಯಾರಿಗೆ ತುಟ್ಟಿಸಿ ಹೊಲಸು ಮಾತಾಡಲಿಲ್ಲ. ವಿಷಯಕ್ಕೆ ವಿಷಯ ಮಾತಾಡೋದು ಬಿಟ್ಟರೆ ಇದನ್ನು ಬಿಟ್ಟರೆ ಮತ್ತೊಂದು ಕೆಲಸ ನಾವು ಎಂದೂ ಮಾಡಿಲ್ಲ ಅಂತೇಳಿ 10 ವರ್ಷನ್ಯಾಗ ಇವತ್ತು ಎಲ್ಲ ತಾಲೂಕು ತಿರುಗಾಡಿ ಹಾಡಿದೆವು. ಎಲ್ಲ ಮ್ಯಾಳ್ಗಳ ಸಂಗಟ ಹಾಡಿದೆವು. ಮುರುಘಾನೂರು ಚಂದ್ರು ಮಾಸ್ತರ್ ಅಂದ್ರೆ ಸಣ್ಣ ಮ್ಯಾಳ ಹಿಡ್ಕೊಂಡು ದೊಡ್ಡ ಮ್ಯಾಳಿಂತನ ಕೂಡ್ರಿ ಅವರು ಭಾಳ ಸಮಾಧಾನದಿಂದ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ನಾವು ಅದನ್ನು ತಿಂಡಿ ವ್ಯವಹಾರದವರು ಅಲ್ಲ. ಮತ್ತು ಇಷ್ಟೇ ನಂದು ವ್ಯವಹಾರ. ವಿಷಯ ಬಂದು ಹತ್ತಂದ್ರೆ ನೀವಲ್ಲ, ನಿಮ್ಮ ಅಪ್ಪಗೂ ಬಿಟ್ಟವ್ರು ನಾವಲ್ಲ. ಹೌದು ನನ್ನ ಪದ್ಧತಿ ಅದದು, ಹುಟ್ಟು ಗುಣ ಅದು ನಂದು. ಅದನ್ನು ಬಿಟ್ಟು ಕೇರೆ ಇಲ್ಲಾರ್ದು ಒಂದು ಪ್ರಶ್ನೆ ಕೇಳೋದು, ನೀನು ತಿಂಡಿದ್ರೆ ಹೇಳು, ಅವೇನು ಬೇಕಾಗಿಲ್ಲ. ಅವು ದಂಡಿ ಮುಟ್ಟವ್ರು ಅಲ್ಲ. ಅದಕ್ಕಾಗಿ ತಾವು ತಿಳ್ಕೊಂಡು ಹೋಗೋದ, ಡಗ್ಗ ಬಾರಿಸೋನೆ ನೀ ಸುಮ್ಮ ಕೂತಿ ಪಾಡದ ಮಗನ ನಿಂದು ವ್ಯವಹಾರ. ಈಸ್ ದಿನ ಬಿಟ್ಟಿದ್ದಿ ಚಲೋ ಇತ್ತು, ಮತ್ತೆ ಯಾಕೋ ಇವತ್ತು ಬಂದು ನಾಟಕ ಮಾಡಕತ್ತೀಯನ? ಜಗಳ ಮಾಡಕ್ ಬಂದಾನ? ಜವಳದವ ತಲೆ ಜವಳದ ಅಂತಮ್ಮ ಕೂಡ ಬೇರಪ್ಪನ ಮುಂದೆ ಹೋಗ್ಲಿ ಕಡೆ ಇರಲಿ. ಭಾಳ ಸಂತೋಷ ಅದ. ನಮ್ಮ ತಂಗಿ ಏನೋ ಆಕಿನ ಮೂಡ್ ಆಪ್ ಆಯ್ತು, ಚಂದ ಮಾಡ್ತಿರೋ ಕಾರ್ಯಕ್ರಮ. ಸ್ವಲ್ಪ ತಾವೇನೋ ಅನ್ನೋದ್ರ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಮೂಡ್ ಆಪ್. ಯಾಕಂದ್ರೆ ಬಹುತೇಕ ಅರ್ಧ ಕಾರ್ಯಕ್ರಮ ಗಂಡ್ಮಕ್ಳ ಮ್ಯಾಳಿನ ಸಂಗಟ ಇದ್ರೆ ಅರ್ಧ ಕಾರ್ಯಕ್ರಮ ಈಕೆ ಸುಮಿತ್ರನೇ ಇರ್ತಾಳೆ ನಮ್ಮ ಸಂಗಟ. ಬಹುತೇಕ ಅಕ್ಕಿಯರೇ ಅಪ್ಪನ ಮಗಳು ಎಂದೂ ಜೀವನದಾಗ ನಮ್ಮ ಚಂದ್ರವಣ್ಣ ಕೂಡ್ರಿ ಅಂತೇಳಿ ಎಂದೂ ಜೀವನದಾಗ ಅಂದಿಲ್ಲ. ಜನ ಮಾತ್ರ ಕೂಡಿಸಲಾರದೆ ಬಿಡಂಗಿಲ್ಲ.
ಆದ್ರೆ ನಾನು ನಮ್ಮ ತಂಗಿ ಸುಮಿತ್ರ ಕೊಡೋತಿ ಎಂದೂ ಅಂದಿಲ್ಲ, ಜನ ಮಾತ್ರ ಕೂಡಿಸಲಾರ್ದೆ ಬಿಡುವುದಿಲ್ಲ. ಅದಕ್ಕಾಗಿ ಎಲ್ಲಿ ಸತ್ಯೇಶ್ ಇದ್ರೆ ಶಿವ ನೋಡಿ, ಜೀವನದೊಳಗೆ ಯಾರೇ ಬಂದು ಏನಾರೇ ಮಾತಾಡಿ ರಾತ್ರಿ ಬಾರಾಗ ಜಗಳ ತೆಗೆದು ನಾವೊಂದೊಂದು ನೀವೊಂದೊಂದು ಅಂಥ ಮ್ಯಾಳ್ಗಳು ಬಂದು ಅಂದ್ರೆ ತಾವು ಅವಕ್ಕೆ ಬುದ್ಧಿ ಕಲಿಸ್ಬೇಕಂತೇಳಿ ಇದು ಒಂದು ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡ ಒಂದು ಎರಡು ನುಡಿ ಕ್ಯಾಲಿಯನ್ನು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೆವು. ಆ ಪದ್ಯ ಯಾವುದಂತ ಕೇಳಿದ್ರೆ, ಯಾವ್ದ್ರಿಪ್ಪ? ಸಿದ್ದೇಶ್ವರ ಅಪ್ಪಾಜಿಯವರು ಹೌದು. ನಲಿದಾಡು ದೇವರ ಕೊನೆ ಶತಮಾನದ ಸಂತ. ಬಹುತೇಕ ಅವ ಯಾರ ಸಂಗಡ ಜಗಳ ಮಾಡ್ದೇನ್ರಿ? ಇಲ್ಲ. ಯಾರ ಸಂಗಡ ತಿಂಡಿ ಅಂದನ್ರಿ? ಇಲ್ಲ.